ಪರಭಾಷಾ ಚಿತ್ರಗಳಿವತ್ತು ಬಿಡುಗಡೆ ಆಗ್ತಾ ತಕ್ಷಣವೇ ಬೆಂಗಳೂರಿಗೆ ಬಂದು ಇವತ್ತು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರಿಂದ ಕನ್ನಡ ಚಲನಚಿತ್ರಗಳು ರೂಪಾಗ್ತಾ ಇದ್ದಾವೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಿಂದ ಕಿತ್ತು ಬಿಸಾಕ್ತಾ ಇದ್ದಾರೆ. ಕಿತ್ತು ಬಿಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ಇದೆ. ಯಾಕಂದ್ರೆ ಇವತ್ತು ಅಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಡೆಸಿಕೊಂಡಿದ್ದಾರೆ. ಇವತ್ತು ಕನ್ನಡ ಚಿತ್ರರಂಗವನ್ನ ಇವತ್ತು ಬೇಕಾಬಿಟ್ಟಿಯಾಗಿ ಇವತ್ತು ನಾಳೆ ಚುನಾವಣೆ ನಡೀತಾ ಇದೆ. ಯಾರು ಯೋಗ್ಯರು ನಿಂತ್ಕೊಳ್ಳಿಲ್ಲ. ನೀವು ನೋಡ್ತಾ ಇದ್ದಾರೆ ನಮ್ಮ ಮುಂಭಾಗದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ಇವರೆಲ್ಲ ತಿಂದು ತೆಗೆದಿರ್ತಕ್ಕಂಥವ್ರೆ. ದಯವಿಟ್ಟು ನಾಳೆ ಮತದಾನ ಮಾಡುವಂತವರು ಯೋಗ್ಯರನ್ನ ಆಯ್ಕೆ ಮಾಡಿ ಕನ್ನಡ ಚಿತ್ರಗಳಿಗೆ ರಕ್ಷಣೆ ನೀಡುವಂತವ್ರನ್ನ ಆಯ್ಕೆ ಮಾಡಿ, ಕನ್ನಡ ಚಿತ್ರಗಳಿಗೆ ಬೆಂಬಲವನ್ನು ನೀಡುವಂತವ್ರನ್ನ ಆಯ್ಕೆ ಮಾಡಿ, ಕನ್ನಡ ಚಿತ್ರಗಳ ಉಳಿವಿಗಾಗಿ ಕೆಲಸ ಮಾಡುವಂತವ್ರನ್ನ ಆಯ್ಕೆ ಮಾಡಿ. ದಯವಿಟ್ಟು ಏನಿವತ್ತು ಕನ್ನಡ ಚಿತ್ರರಂಗ ಬೆಳಿಬೇಕು, ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪಾತ್ರ ಪ್ರಮುಖವಾದಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಅನೇಕ ಪ್ರಕಾಶ ಚಲನಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಮನಸ್ಸು ಮಾಡ್ತಾ ಇದ್ದಾರೆ. ಸ್ವಲ್ಪ ಮೈತ್ರ ಮನಸ್ಸು ತರವನ್ನು ನಿಂತು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ 7 ವಾರಗಳ ಗಡುವಿತ್ತು ಪರಭಾಷಾ ಚಲನಚಿತ್ರಗಳು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಆ ಷರತ್ತುಗಳನ್ನ ಮತ್ತೆ ಜಾರಿಗೆ ತರಬೇಕು. ಪ್ರತಿಯೊಂದು ಕನ್ನಡ ಚಿತ್ರ, ಯಾವುದೇ ಕನ್ನಡ ಚಿತ್ರ, ಹೊಸ ಕನ್ನಡ ಚಿತ್ರ ಬಿಡುಗಡೆ ಆಗಬೇಕಾದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಪ್ರಚಾರ ಕಾರ್ಯವನ್ನು ಮಾಡಿ ಚಿತ್ರಮಂದಿರಗಳನ್ನ ಒದಗಿಸಿಕೊಡುವಂತಹ ಕೆಲಸ ಮಾಡಬೇಕು. ಈ ತರ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಅನೇಕ ಕನ್ನಡ ಸಂಘಟನೆಗಳು, ಒಕ್ಕೂಟಗಳು ಬೆಂಬಲವನ್ನು ನೀಡಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಎಚ್ಚರಿಸುವಂತ ಕೆಲಸ ಮಾಡಲಿಕ್ಕೆ ಪ್ರತಿಭಟನೆ ಕರೆಕೊಟ್ಟಿದ್ದೀವಿ. ಈ ಪ್ರತಿಭಟನೆಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ನಮಗೆ ಒಂದು ರಕ್ಷಣೆಯನ್ನು ನೀಡಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಈಗ ಬಂದಿರ್ತಕ್ಕಂಥ ಅನೇಕ ಹೋರಾಟಗಾರರು ಮಾತಾಡ್ತಾರೆ. ಪ್ರತಿಯೊಂದು ಮನವಿಯನ್ನ ತೆಗೆದುಕೊಳ್ಳಿಕ್ಕೆ ಯಾರಾದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹಿಂದಿನ ಪದಾಧಿಕಾರಿಗಳು ಮುಖ್ಯಸ್ಥರೇ ಬೇಕು, ಅವರನ್ನ ಕರಿಬೇಕು, ಕರೆದು ನಮ್ಮ ಮನವಿಗೆ ಸ್ಪಂದಿಸಬೇಕು. ಸ್ಪಂದಿಸದೆ ಹೋದ್ರೆ ಮತ್ತೆ 1 ವಾರಗಳ ನಂತರ ಅಥವಾ 15 ದಿನಗಳ ನಂತರ ಮತ್ತೊಮ್ಮೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ನಾವು ಒಂದು ಕರೆಯನ್ನು ಕೊಡಬೇಕಾದ್ರೆ ಅದಕ್ಕೆಲ್ಲ ಅವಕಾಶವನ್ನು ಕೊಡಬಾರ್ದು. ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಂತಹ ಪದಾಧಿಕಾರಿಗಳು ಉತ್ತಮರಾಗಿರಬೇಕು. ಕರ್ನಾಟಕವನ್ನ, ಕನ್ನಡ ಚಿತ್ರರಂಗವನ್ನ ಬೆಳೆಸುವಂತಹ ನಿಟ್ಟಿನಲ್ಲಿದ್ದಂಥವ್ರನ್ನ ನಾಳೆ ಆಯ್ಕೆ ಮಾಡಿ, ಹಾಗೆ ಕನ್ನಡ ಚಿತ್ರಗಳಿಗೆ ಇವತ್ತು ದಯನೀಯ ಸ್ಥಿತಿಯನ್ನ ತಂದಂತಹ ವಾಣಿಜ್ಯ ಮಂಡಳಿಯವರು ಕ್ಷಮೆಯನ್ನ ಕೇಳಬೇಕು. ಮುಂದೆ ಬರುವಂತಹ ಪದಾಧಿಕಾರಿಗಳು ಸಹ ಕನ್ನಡ ಚಿತ್ರಗಳನ್ನು ಉಳಿಸುವಂತಹ, ಬೆಳೆಸುವಂತಹ ಕೆಲಸ ಮಾಡುವಂತರು ಬರಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡಿಕೊಂಡಿದ್ದೀವಿ. ಈಗ ನೇರವಾಗಿ ಮತ್ತೊಬ್ಬ ಹೋರಾಟಗಾರರಂತ ರವಿಶೆಟ್ಟಿ ಬೈದೂರು ಅವರು ಮಾತಾಡ್ತಾರೆ. ಏನಿವತ್ತು ಈ ಹೋರಾಟವನ್ನ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಹಲವಾರು ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತ ಒಂದು ಸಂಸ್ಥೆ ಇವತ್ತು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಯಾವ ಮಟ್ಟಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವ ಒಬ್ಬ ಕಲಾವಿದ, ಅವನಿಗೆ ಬಹಳಷ್ಟು 100 ಕನಸುಗಳಿರ್ತವೆ. ಎಲೆ ಮರೆಯ ಕಾಯಂತಿರುವ ಕಲಾವಿದ ಇವತ್ತು ಒಂದು ಚಲನಚಿತ್ರವನ್ನ ಅವನು ಕನಸು ಅಂತ ಹೇಳ್ಬಿಟ್ಟು ಅದನ್ನ ಹೊತ್ಕೊಂಡು ಉತ್ತಮವಾದ ಸ್ಟೋರಿಯನ್ನ ಇಟ್ಕೊಂಡು, ಉತ್ತಮವಾದ ಒಂದು ಮೆಸೇಜ್ ಅನ್ನ ಇಟ್ಕೊಂಡು ಒಂದು ಚಲನಚಿತ್ರವನ್ನ ಮಾಡ್ತಾನೆ. ಅವನು ಮಾಡುವಾಗ ಚಲನಚಿತ್ರ ಸಾಲ ಮಾಡಿ ಚಲನಚಿತ್ರ ನಿರ್ಮಾಣ ಮಾಡ್ತಾನೆ. ಆದ್ರೆ ಅದು ಬಿಡುಗಡೆ ಮಾಡುವಾಗ ಅವನಿಗಾಗುವ ಸಮಸ್ಯೆ ಇದೆ ನೋಡಿ. 7 ಜನ್ಮಕ್ಕೂ ಅವನಿಗೆ ಮಾಡಲೇಬೇಕಾದಷ್ಟು ಶಾಪವಾಗಿ ಈ ಒಂದು ಕನ್ನಡವನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವನ್ನ ಆ ರೀತಿ ನಡೆಸ್ಕೊಳ್ತದೆ. ಅವನಿಗೆ ಹೈಯರ್ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಅವನಿಗೆ ಯಾವುದೇ ರೀತಿಯ ಪ್ರಶಸ್ತಿಗಳು ಸಿಗಲ್ಲ. ಆ ಮೌಲ್ಯಾಧಾರಿತ ಸಿನಿಮಾಕ್ಕೆ ಪ್ರಶಸ್ತಿಗಳು ಸಿಗಲ್ಲ, ಅವನಿಗೆ ಥಿಯೇಟರ್ಗಳು ಸಿಗಲ್ಲ, ಇವರಿಗೆ ಬಕೀಟ್ ಇರಲಿಲ್ಲ ಅಂದ್ರೆ ಸಿಗಲ್ಲ. ಈ ರೀತಿಯ ಒಂದು ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ನೀವು ವಾಣಿಜ್ಯ ಮಂಡಳಿ ಒಳಗಡೆ ಹೋಗಿ ನೋಡ್ಬೇಕು. ನಾವು ಹಲವಾರು ಬಾರಿ ನೋಡಿದ್ದೀವಿ. ನೋಡಿದಾಗ ಅಲ್ಲಿ ಜಾಸ್ತಿ ಪ್ರಚಲಿತವಾಗಿರುವಂತಹ ಭಾಷೆ ಅಂತ ಹೇಳಿದ್ರೆ ತೆಲುಗು ಭಾಷೆ. ಆಂಧ್ರದ ತೆಲುಗು ಭಾಷೆ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತವಾಗಿದೆ. ಅದಾದ ನಂತರ
ತಮಿಳು ಭಾಷೆ ಅಂದ್ರೆ ಕನ್ನಡಕ್ಕೆ ಈಗ 3ನೇ ಅಥವಾ 4ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಎದುರುಗಡೆ ರಾಜ್ಕುಮಾರ್ ಅವರ ಒಂದು ಪ್ರತಿಬಿಂಬವನ್ನ ಇಟ್ಟು ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಅನ್ನು ನಿರ್ಮಿಸಿ ಇವರು ಒಳಗಡೆ ಬೇರೆ ಭಾಷೆಗಳನ್ನ ಬಳಸ್ತಾರೆ. ಇದು ನಮ್ಮ ದುರ್ದೈವವಾಗಿದೆ. ಮಹಾನ್ ವ್ಯಕ್ತಿಗಳು ಆಡಿದಂತಹ ಒಂದು ಈ ವಾಣಿಜ್ಯ ಚಲನಚಿತ್ರ ಮಂಡಳಿ ಇವತ್ತು ಪರ ಭಾಷೆಗಳ ಕೈಗೆ ಸಿಕ್ಕಿದೆ. ಸಾರಾ ಗೋವಿಂದ ಅವರಂತವರು, ವಾಟಾಳ್ ನಾಗರಾಜ್ ಅಂತವರು ಅಂತ ಮಹಾನ್ ವ್ಯಕ್ತಿಗಳಿದ್ದಂಥದ್ದು ಇವತ್ತು ಸಾರಾ ಗೋವಿಂದ ಅವರು ಇವತ್ತು ಅವರ ಮಾತುಗಳು ಕೂಡ ಇಲ್ಲಿ ನಡೀತಾ ಇಲ್ಲ ಅನ್ಕೊಳ್ತಿದ್ದ. ಅಷ್ಟು ಒಂದು ಕೆಟ್ಟ ಮಟ್ಟದಲ್ಲಿ ಇವತ್ತು ಯಾವುದೇ ಒಂದು ಚಲನಚಿತ್ರ ಮಾಡಲಿ, ಅದೆಷ್ಟೋ ಚಲನಚಿತ್ರ ಮಾಡಿದ್ರು, ಎಷ್ಟೋ ಪೆಂಡಿಂಗ್ ಇದೆ, ಅದರ ಸ್ಟೋರಿಗಳು ನೋಡ್ಬಿಟ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೆ ಸಂದೇಶ ಇದೆ, ಮೆಸೇಜ್ ಇದೆ. ಆ ಚಲನಚಿತ್ರಗಳಿಗೆ ರಿಲೀಸ್ ಆಗ್ಲಿಕ್ಕೆ ಇವತ್ತಿಲ್ಲ. ಅದಕ್ಕೆ ಸಬ್ಸಿಡಿ ತಗೋಬೇಕಂದ್ರೆ ಇವರಿಂದ ಇಲ್ಲ. ಏನಾದ್ರು ದೂರ ಕೊಡ್ಬೇಕಂದ್ರೆ ಡೆಲ್ಲಿಗೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತಾರಂತೆ ನಮ್ಮ ಬೆಟ್ಸ್ವಾಮಿ ಗೌಡರು ಅವಾಗ ಹೇಳ್ತಾ ಇದ್ರು. ಅಂದ್ರೆ ಎಷ್ಟು ಕೆಟ್ಟ ಮಟ್ಟಕ್ಕೆ ಇದು ನಡ್ಕೊಳ್ತಾ ಇದೆ. ಇದೇ ರೀತಿ ಮಾಡಿದ್ರೆ ಹೌದಾದ್ರೆ ಏನ್ ಅಧ್ಯಕ್ಷ, ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಗಿದ್ದು ಅಂತಂದ್ರೆ ಪ್ರಖ್ಯಾತವಾದ ಒಂದು ಕರ್ನಾಟಕ ಚಲನಚಿತ್ರ ಮಂಡಳಿಗೆ ನಾವು ಬೇಡಿಕೆ ನೀಡಬೇಕಾಗುತ್ತೆ. ಇದು ಕರ್ನಾಟಕದಲ್ಲಿದೆ, ಕನ್ನಡಿಗರ ಮಧ್ಯೆ ಇದೆ. ನಮ್ಮ ಹಕ್ಕಿಗಾಗಿ ಪ್ರತ್ಯೇಕವಾದ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ನಾವು ಸ್ಥಾಪನೆ ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ತತ್ಕ್ಷಣದಿಂದ ಇಲ್ಲಿವರೆಗೆ ನಡೆದಿದ್ದಕ್ಕೆ ಕ್ಷಮೆಯನ್ನು ಯಾಚನೆ ಮಾಡಿ ಯಾವ್ಯಾವುದು ಚಲನಚಿತ್ರಗಳು ನಿಮ್ಮಲ್ಲಿ ರಿಜಿಸ್ಟರ್ ಆಗಿದೆ ಅವಕ್ಕೆ ಯಾವ ರೀತಿಯ ಬಿಡುಗಡೆಗೆ ನೀವು ಅವಕಾಶವನ್ನು ಕಲ್ಪಿಸಬೇಕಂತ ನೋಡಿ. ಅದು ಬಿಟ್ಕೊಂಡು ಪ್ಯಾನ್ ಇಂಡಿಯಾ, ಆ ಇಂಡಿಯಾ, ಮತ್ತೊಂದು ಇಂಡಿಯಾ, ಮತ್ತೊಂದು ಇಂಡಿಯಾ ಅಂತ ಹೇಳ್ಬಿಟ್ಟು ಉಳ್ಳವರನ್ನೇ ಮಾತ್ರ ನೀವು ಬೆಂತಟ್ಕೊಂಡು ಅದರಲ್ಲಿ ಎಂತ ಸ್ಟೋರಿ ಇರಲ್ಲ, ಏನೂ ಇರಲ್ಲ, ಬರೀ ಪ್ರಚಾರ ಒಂದಿರ್ತದೆ. ಅದಕ್ಕೆ ನೀವು ಒತ್ತನ್ನು ಕೊಟ್ಟಿದ್ದೆ ಹೋದಾದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ನಿಮಗೆ ಮುಖ್ಯನಾಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರತಿದಿನ ಮುಖ್ಯ ನೀಡುವಂತ ಕೆಲಸವನ್ನು ಕನ್ನಡ ಒಕ್ಕೂಟ ಮಾಡ್ತದೆ ಅಂತ ಹೇಳ್ತಾ ನಮ್ಮ ವಿಜಯ್ ಕುಮಾರ್ ಅವರು ಎರಡು ಮಾತನಾಡಬೇಕಂತ ಕೇಳ್ಕೊಳ್ತಾರೆ. ನಮಸ್ಕಾರ ಎಲ್ಲ ಕನ್ನಡದ ಹೋರಾಟಗಾರರಿಗೆ ಹಾಗೂ ಕನ್ನಡದ ಮನಸ್ಸುಗಳಿಗೆ. ಆತ್ಮೀಯರೇ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಂದ್ರೆ ಅದು ಕನ್ನಡವನ್ನ ಉಳಿಸಿ ಬೆಳೆಸಿದಂತಹ ಮಹನೀಯರು ಕಟ್ಟಿದಂತಹ ಒಂದು ಸಂಸ್ಥೆ. ಇಂತಹ ಸಂಸ್ಥೆಯಲ್ಲಿ ಇವತ್ತು ಪಿಲ ತೋರುವಂತ ವಿಗ್ರಹಗಳು ಬಂದು ಸೇರ್ಕೊಂಡಿದೆ ಅಂತ ಹೇಳೋದಕ್ಕೆ ವಿಷಾದವಾಗುತ್ತೆ. ಯಾಕೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು, ಅಶ್ವಥ್ ಅವರು, ರೆಬಲ್ ಸ್ಟಾರ್ ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು, ಶಂಕರರಾಜ್ ಅವರು ಮಹಾನ್ ದಿಗ್ಗಜರ ಕಲಾವಿದರು ಹಾಡುವಂತಹ ಸಂಸ್ಥೆಯಲ್ಲಿ ಇವತ್ತು ಕಾಪಿಯದವರು, ಚಿತ್ರರಂಗದ ಮಾಲೀಕರುಗಳು ಪುಸ್ತಕರಾಗಿರುವುದು ನಿಜಕ್ಕೂ ವಿಷಾದನಕಾರಿಯ. ನಾವು ಅನೇಕ ಬಾರಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಂಬ ಸಂಘಟನೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ವಿ. ಏನಂತಂದ್ರೆ ಅನೇಕ ಬಾರಿ ಮನವಿಯನ್ನ ಕಸಬುಟ್ಟಿಗೆ ಸೇರಿಸುವಂತಹ ಕೆಲಸಗಳನ್ನ ಈ ಹಿಂದಿನ ಬಾಮಾ ಹರೀಶ್ರವರು ಹಾಗೂ ಎಂ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ನಾವು ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದ್ರೆ ಕನ್ನಡ ಚಲನಚಿತ್ರಗಳನ್ನ ನೀವು ತೆಗಿತೀರಿ, ಅದು ಕರ್ನಾಟಕದಲ್ಲಿ ಕನ್ನಡಿಗರೇ ನೋಡ್ಬೇಕು. ಇನ್ಯಾರು ಆಂಗ್ಲದಿಂದ, ಈ ಬ್ರಿಟಿಷ್ನಿಂದ ಬಂದು ಇಲ್ಲ ಆಂಧ್ರದಿಂದ ಬಂದು ತಮಿಳುನಾಡಿಂದ ಬಂದು ನೋಡಲ್ಲ. ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳನ್ನ ಕನ್ನಡಿಗರೇ ನೋಡ್ಬೇಕು. ಹಾಗಾಗಿ ನೀವು ಚಲನಚಿತ್ರಗಳನ್ನ ಈಗ ಜಾಹೀರಾತು ಕೊಡ್ತೀವಲ್ಲ ದಿನಪತ್ರಿಕೆಗಳಲ್ಲಿ, ಆ ಜಾಹೀರಾತುಗಳನ್ನ ಸಂಪೂರ್ಣ ಕನ್ನಡದಲ್ಲಿ ಕೊಡಿ ಅಂತ ಹೇಳಿ ನಾವು ಮನವಿಯನ್ನ ಮಾಡಿದ್ವು. ಇವತ್ತಿನವರೆಗೂ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ಸುರೇಶ್ ಅವರಿಗೆ ಯಾವ ಕಷ್ಟಪಟ್ಟಿಗೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಒಂದು 2 ವಿವಾದ ನಿರ್ಮಾಪಕರಿದ್ದಾರೆ, ದಲಿತ ನಿರ್ಮಾಪಕರು, ಬಡ ನಿರ್ಮಾಪಕರು. ಈ ದಲಿತ ನಿರ್ಮಾಪಕರು ಏನ್ ಮಾಡ್ತಾರೆ, ಬರೀ ಆಂಗ್ಲ ಭಾಷೆಗಳಲ್ಲೇ ತಮ್ಮ ಜಾಹೀರಾತುಗಳನ್ನ ಕೊಡ್ತಾರೆ. ಬಡ ನಿರ್ಮಾಪಕರು ಕನ್ನಡದಲ್ಲಿ ಕೊಡ್ತಾರೆ. ಇದು ಬಡ ನಿರ್ಮಾಪಕರ ಕನ್ನಡ ವಾಣಿಜ್ಯ ಮಂಡಳಿಯೋ ದಲಿತ ನಿರ್ಮಾಪಕರ ವಾಣಿಜ್ಯ ಮಂಡಳಿಯೋ ಅಂತ ನೋಡಿ. ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ನೆಚ್ಚಿನ ಸೂಪರ್ ಸ್ಟಾರ್, ಇವತ್ತಿನ ಸೂಪರ್ ಸ್ಟಾರ್ ಸುದೀಪ್ ಅವರು ನಡೆಸಿರುವಂತಹ ಮ್ಯಾಕ್ಸ್ ಚಿತ್ರ, ಈ ಚಿತ್ರದಲ್ಲಿ ಎಲ್ಲಾದ್ರೂ ಕೂಡ ಕನ್ನಡ ಕಾಣ್ತಾ ಇದೆಯಾ? ನಾವು ಕನ್ನಡಿಗರು ಕೇಳಬಾರ್ದ? ಕನ್ನಡ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ದರೋಡೆಕೋರರು, ಅಂತವರು ಇಂಥವ್ರು ಅಂತ ಹೀನಾಮಾನವಾಗಿ ಹೇಳುವಂತ ಲಫಂಗಗಳ ನೋಡಿ ಕಂಡುಬಿಟ್ಟು ಕನ್ನಡ ಹೋರಾಟಗಾರರನ್ನ ರೋಲ್ಕಾಲ್ ಹೋರಾಟಗಾರರು ಅಂತ ಕೇಳುವಂತ ನಪುಂಸಕತೆ ನೋಡಿ. ಕಿಚ್ಚ ಸುದೀಪ್ ಅವರು ನಡೆಸಿರುವಂತಹ ಮ್ಯಾಚ್ ಚಿತ್ರ ಕನ್ನಡ ಎಲ್ಲಿದೆ? ಕನ್ನಡ ಹೋರಾಟಗಾರರು ಕೇಳಬಾರ್ದ? ಅಯೋಗ್ಯರ ಕನ್ನಡ ಹೋರಾಟಗಾರರು ಇವತ್ತು ಬೆಂಗಳೂರಲ್ಲಿ ಇಲ್ಲ ಅಂತಂದ್ರೆ ಬೀದಿಗಳಲ್ಲಿ ದುಡ್ಡುಗಳ ಕೊಡಬೇಕಾಗಿತ್ತು ನಿಮ್ಮನ್ನ.
ನೋಡಿ, ಇಂತಹ ಒಬ್ಬ ಮಹಾನ್ ನಟರ ಕನ್ನಡವನ್ನು ಬಳಸ್ತೀವಿ ಅಂತಂದ್ರೆ ಕನ್ನಡದ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇರ್ತಾರೆ. ಹಾಗೇನೆ ಕರ್ನಾಟಕರಿಗೆ ಕನ್ನಡಿಗರಿಗೆ ಆದರ್ಶಪ್ರಾಯವಾದಂತಹ ಗೋವಿಂದ ಪೈ ಹುಟ್ಟಿದಂತಹ ನಾಡು ಮಂಗಳೂರಿನಲ್ಲಿ ಹುಟ್ಟಿದಂತಹ ಒಬ್ಬ ನಟ ಉಪೇಂದ್ರ, ಸೂಪರ್ ಸ್ಟಾರ್ ಉಪೇಂದ್ರ, ನಾವೆಲ್ಲ ಕೊಟ್ಟಿರ್ತಕ್ಕಂಥ ಬಿರುದು. ಅವರು ನಡೆಸಿದಂತಹ ಯು ಹೈ ಚಿತ್ರ. ಯು ಹೈ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ ನಮಗೆ. ಅಲ್ಲಿ ಒಂದು ಅಕ್ಷರನೂ ಕೂಡ ಕನ್ನಡ ಇಲ್ಲ. ಇಲ್ಲಿ ಕೇಳೋರು ಯಾರು? ಕನ್ನಡ ಹೋರಾಟಗಾರರು ಕೇಳಬಾರ್ದ? ಕನ್ನಡ ಹೋರಾಟಗಾರರು ಕೇಳಿದ್ರೆ ರೋಲ್ಕಾಲ್ಗಳು ಅಂತ ಅಯೋಗ್ಯರ ಲಫಂಗಗಳ ನೋಡಿ. ಕನ್ನಡವನ್ನ ಎಲ್ಲಿ ಇಲ್ಲ ಅಲ್ಲಿ ಕನ್ನಡಿಗ ನಿಂತ್ಕೊಂಡು ತೆಚ್ಚನೆಯಿಂದ ಕೇಳ್ತಾನೆ, ಅವನೇ ನಿಜವಾದ ಕನ್ನಡಿಗ. ಕನ್ನಡದ ಒಕ್ಕೂಟ ಮಾಡ್ತಾ ಇರತಕ್ಕಂಥ ಕೆಲಸದಲ್ಲಿ ನಾವು ಯಾವತ್ತೂ ಸದಾ ನಿಮ್ಮನ್ನು ಬೆಂಬಲಿಸ್ತೀವಿ. ಕನ್ನಡ ಹಾಗೇನೆ ಮತ್ತೊಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ನಾಯಕ ನಟ ಅಯೋಗ್ಯ ಅನ್ನುವಂತ ಸಿನಿಮಾ ನೋಡಿ. ಈ ಸಿನಿಮಾ ಸಂಪೂರ್ಣ ಕನ್ನಡದಲ್ಲಿದೆ. ನಾವು ಯಾಕೆ ಪ್ರಶ್ನೆ ಮಾಡೋಣ? ಈ ಚಿತ್ರವನ್ನ ನಾವು ಪ್ರೋತ್ಸಾಹಿಸ್ತೀವಿ. ಕನ್ನಡ ಎಲ್ಲಿ ಇಲ್ಲ ಅಲ್ಲಿ ಪ್ರಶ್ನೆ ಮಾಡ್ತೀವಿ, ಕನ್ನಡ ಎಲ್ಲಿ ಇದೆ ಅಲ್ಲಿ ಕನ್ನಡ ಚಿತ್ರವನ್ನ ಪ್ರೋತ್ಸಾಹಿಸ್ತೀವಿ. ಕನ್ನಡ ಪರ ಹೋರಾಟಗಾರರು ಚಲನಚಿತ್ರ ಮಂಡಳಿಗೆ ಎಂದಿನ ಕಾಲದಿಂದ ವಾಟಾಳ್ ನಾಗರಾಜ್ ಅವರಿಂದ ಹಿಡಿದು ಎಲ್ಲಾ ಕನ್ನಡ ಚಿತ್ರಗಳನ್ನ ಸಪೋರ್ಟ್ ಮಾಡುವಂತಹ ಕನ್ನಡ ಹೋರಾಟಗಾರರು ಇಂದು ಮುಂದೆನೂ ಕೂಡ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡ್ತೀವಿ. ಕನ್ನಡ ಇದ್ದಾಗ ಮಾತ್ರ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಹಿಳೆಯರು ಯಾರು ಮಾತಾಡ್ತಾರ? ಕಾವೇರಿ ಅವರು ಮಾತಾಡ್ತಾರೆ. ಎಲ್ಲ ಕನ್ನಡಿಗರು ಇವತ್ತೇನ್ ನೊಂದಿಲ್ ಕೂತಿದ್ದೀವಿ. ನಿಮ್ಗೆ ನಾಚಿಕೆ ಆಗ್ಬೇಕು, ಇನ್ನೂ ಬರ್ಲಿಲ್ವಲ್ಲ ನೀವೇನು ಅಂತ ನಮ್ಮ ದುಃಖ ನೋಡ್ಕೊಳಕ್ ಕೇಳಕ್ಕೆ ಬರ್ಲಿಲ್ಲ. ನೀವು ಹಳೆ ನಿಯಮಗಳನ್ನೆಲ್ಲ ಗಾಳಿಗೆ ನೋಡಿ ಇವತ್ತು ಬರೀ ಬಿಸಿನೆಸ್ ಅನ್ನೋದು ಹೆಸರಿಟ್ಕೊಂಡಿದ್ರೆ ನಿಮ್ಗೆ ಯಾಕೆ ಇಲ್ಲಿ ಕುತ್ಕೊಂಡು ನೀವು ಬಿಸ್ನೆಸ್ ಮಾಡ್ತೀರಾ? ನಮ್ಮ ಹಿರಿಯರು ಕನ್ನಡಕ್ಕೋಸ್ಕರ ಸಿನಿಮಾಗಳನ್ನ ಕೊಟ್ಟು ಕನ್ನಡಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಅದನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಕೊಡುಗೆಗಳನ್ನ. ಅವ್ರು ಮಾಡೋ ದಾನ ಧರ್ಮ ಸಿನಿಮಾದಿಂದ ತೆಗೆದು ಸಿನಿಮಾದವ್ರಿಗೆ ಹಾಕ್ತಿದ್ರು. ಇವತ್ತು ನೀವುಗಳು ನಿಮ್ಮ ಮನೆಗೆ ತಗೊಂಡೋಗಿ ಮಾಡ್ಕೋತಾ ಇದ್ದೀರಾ. ಅದಕ್ಕೆ ಇಂಗ್ಲೀಷು, ತೆಲುಗು, ತಮಿಳು ಯಾಕೆ ಬೇಕಿವೆಲ್ಲ? ಬರೀ ನಿಮ್ಮ ಮನೆಗೆ ನಿಮ್ಮ ಮೀಸಲಿದ್ರೆ ನೀವು ನಿಮ್ಮ ಮನೆಯವ್ರಿಗೆ ಹೋಮ್ ಥಿಯೇಟರಲ್ಲಿ ಇಟ್ಕೊಂಡು ಇಂಗ್ಲೀಷೋ, ತೆಲುಗು, ಹಿಂದಿ, ತಮಿಳು ಏನೋ ಮಾಡ್ಕೊಂಡು ಮಜಾ ಮಾಡಿ, ನಾವು ಕೇಳಕ್ ಬರೋದಿಲ್ಲ. ಬಟ್ ಆದರೆ ಕನ್ನಡದಲ್ಲಿ ಜಾಹೀರಾತುಗಳನ್ನ ಕೊಡುವಾಗ ಮಾಡುವಾಗ ಒಂಚೂರು ನಮ್ಮನ್ನ ನೆನಪಿಸ್ಕೊಳ್ಳಿ ಯಾವಾಗಲೂ. ಅದನ್ನ ಬಿಟ್ಬಿಟ್ಟು ಬರೀ ದುಡ್ಡು ದುಡ್ಡು ಅನ್ನೋದು ಹೋಗೋದಾದ್ರೆ ದಯವಿಟ್ಟು ಬೇಡ. ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಏನು 1 ಕೋಟಿ 2 ಕೋಟಿ ಯಾಕೆ ಸಿನಿಮಾ ಮಾಡ್ತಾರೆ ಅವರೇ ಸಾಕು. ನಮಗೆ ಪೂರ್ತಿ ಕನ್ನಡದಲ್ಲಿ ಮಾಡ್ತಾರೆ, ಕನ್ನಡಕ್ಕೆ ಒಂದು ಸ್ಟೋರಿ ಕೊಡ್ತಾರೆ, ಅದಕ್ಕೊಂದು ಎಮೋಷನ್ ಕೊಡ್ತಾರೆ. ನಾವು ಎಷ್ಟೋ ಸಲ ಪಾಪ ದುಃಖದಿಂದ ಹೇಳ್ತಾರೆ ಎಲ್ಲರೂ ಬನ್ನಿ ಬನ್ನಿ ಅಂತ. ನೀವೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಬರ್ತಾರೆ ಸಪೋರ್ಟ್ ಮಾಡೋಕ್ಕೆ? ದಯವಿಟ್ಟು ಬಂದು ಇಲ್ಲಿ ಏನು ಎತ್ತ ಅಂತ ಹೇಳಿ. ಧನ್ಯವಾದ. ಇವತ್ತು ಏನು ನಾವು ಕನ್ನಡ ಪರ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ, ಆದ್ರೂ ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ಇರ್ಬೇಕಂತ ಹೇಳ್ತಾನೆ ಇದ್ದೀವಿ. ಆದ್ರೂ ಎಲ್ಲ ಪತ್ರಿಕೆ ಮಾಧ್ಯಮಗಳಲ್ಲಿ ಕನ್ನಡ ಫಿಲಮನ್ನೇ ಇಂಗ್ಲಿಷ್ನಲ್ಲಿ ಹಾಕ್ತಾರೆ. ಇದರ ವಿರುದ್ಧ ನಾವೇನಾದ್ರೂ ಹೋರಾಟ ಮಾಡಿದ್ರೆ ಹಾಗಾಗಿ ಇದಕ್ಕೆ ಕಾರಣ ನಾನೆಲ್ಲ ಹೋರಾಟಗಾರರಲ್ಲಿ ಕೇಳ್ತಾ ಇರೋದು ಇದನ್ನೇ. ಏನು ಪರಭಾಷಿಕರು ಅತಿ ಹೆಚ್ಚು ನಮ್ಮ ಕರ್ನಾಟಕ ಸೇರ್ತಾ ಇದ್ದಾರೆ, ಅದನ್ನ ಮೊದಲು ತಡಿಬೇಕು. ಅದರಿಂದನೇ ಇವತ್ತು ಈ ಕನ್ನಡ ಸತ್ತೋಗ್ತಾ ಇದೆ, ಮತ್ತೆ ಕನ್ನಡ ಚಲನಚಿತ್ರಗಳು ನೆಲ ಕಚ್ಚುತ್ತಾ ಇದ್ದಾವೆ. ಇದರಿಂದ ಎಷ್ಟೋ ನಿರ್ದೇಶಕ ನಿರ್ಮಾಪಕರೆಲ್ಲ ಸಾವನ್ನಪ್ತಾ ಇದ್ದಾರೆ. ಇದೊಂದೆಲ್ಲ ಇದಕ್ಕೂ ಪರಭಾಷಿಕರು ಅತಿ ಹೆಚ್ಚು ನಮ್ಮ ಕರ್ನಾಟಕ ಸೇರ್ತಾ ಇರೋದಕ್ಕೆ ಇದೇ ಕಾರಣ ಆಗ್ತಾ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಪರಭಾಷಿಕರನ್ನ ಹೆಚ್ಚು ಒಳಗಡೆ ಬಿಡಕ್ಕೆ ಬಿಡಬಾರ್ದು. ಕರ್ನಾಟಕದವರು ಕರ್ನಾಟಕಕ್ಕೆ ಅತಿ ಹೆಚ್ಚು ನಮ್ಮ ಕನ್ನಡಿಗರಿಗೆ ಪ್ರಾಮುಖ್ಯತೆ
ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಪರಭಾಷಿಗರಿಗೆ ಸ್ವಲ್ಪ ಪರ ರಾಜ್ಯದಿಂದ ಬರೋರ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂತ ನಾನು ಈ ಮುಖೇನ ಹೇಳ್ತಾ ಇದ್ದೀನಿ. ಇವತ್ತು ಕನ್ನಡ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ. ಆ ತರ ಮಾಡ್ತಾ ಇದ್ರೆ ಮುಂದಿನ ದಿವಸ ಕನ್ನಡನೇ ಮುಚ್ಚಾಕ್ಬಿಡ್ತಾರೆ ಈ ಜನಗಳು. ಬರೀ ತಮಿಳ್, ತೆಲುಗು ಇಂಥವೇ ಬಂದು ಸೇರ್ತಾ ಇದ್ರೆ ನಾವೆಲ್ಲೋ ಬಂದು ಕನ್ನಡಿಗರು ದಯವಿಟ್ಟು ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಇದಕ್ಕೆಲ್ಲ ಅಂತ ಹೇಳ್ತಾ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಇರುತ್ತೆ. ಕೆಲಸ ಬಿಟ್ಟು ನಾವು ಬಂದಿರೋದು ಕನ್ನಡಕ್ಕೋಸ್ಕರ. ಕನ್ನಡವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಕನ್ನಡ ಪರ ಹೋರಾಟರಿಗೆ ಮಾತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇಲ್ಲೇ ಅನ್ನ ತಿಂದು, ಇಲ್ಲೇ ನೀರು ಕುಡಿದು, ಇಲ್ಲೇ ಗಾಳಿ ಕುಡಿದು ಅನ್ಯತೆ ಭಾಷೆನ ಇವತ್ತು ಎಲ್ಲ ಫಿಲಂ ಚೇಂಬರ್ ಅಲ್ಲೂ, ಎಲ್ಲ ಫಿಲಂ ಫ್ಯಾಕ್ಟ್ರೀಸ್ ಅಲ್ಲೂ ಜಾಸ್ತಿ ಓಡಿಸೋದು ಅದೇನೆ. ಯಾಕೆಂದ್ರೆ ಇವತ್ತು ಕನ್ನಡಿಗರು ಎಚ್ಚರಿಕೊಳ್ಳಿಲ್ಲ ಅಂದ್ರೆ ಎಲ್ಲೇ ಶೌಚಾಲಯದಲ್ಲಿ ಹೋಗಿ ಅಲ್ಲಿ ಕರ್ಸಿರೋದು ಒರಿಸ್ಸಾದವರ ಕೆಲಸ ಕರ್ಕೊಂಡಿರ್ತಾರೆ. ಎಲ್ಲೇ ಒಂದು ಹೋಟ್ಲಿಗೆ ಹೋಗಿ ಅಲ್ಲಿ ಒರಿಸ್ಸಾದವ್ರು ಕರ್ಕೊಂಡಿರ್ತಾರೆ. ಮುಂದಿನ ದಿನದಲ್ಲಿ ಇಲ್ಲಿ ಯಾರು ಕನ್ನಡಿಗರಿಗೆ ಜಾಗನೇ ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಬೆಲೆ ಹುಟ್ಟಿರೋ ಬೆಂಗಳೂರಲ್ಲಿ ಎಲ್ಲ ಬೇರೆ ಭಾಷೆಯವರ ಮತ್ತು ಕನ್ನಡಿಗರಲ್ಲ. ಕನ್ನಡಿಗರು ಕೆಲಸ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅಲ್ಲಿ ಕೆಲಸ ಕೇಳಕ್ ಹೋದ್ರೆ 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡ್ಬೇಕಾಗುತ್ತಲ್ಲ. ಕಾಂಟ್ರಾಕ್ಟ್ ಕೆಲಸ ತಗೊಂಡವರಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮಗೂ 2,000 ರೂಪಾಯಿ 3,000 ರೂಪಾಯಿ ಉಳಿಲಿ ಅಂತ ಆಸೆ ಪಡ್ತಾರೆ. ಹೊರತು ನಮ್ಮ ಕನ್ನಡಿಗರ ಕೆಲಸ ಕೊಡ್ಬೇಕು ಅನ್ನೋದು ಆಸೆ ಇಲ್ವೇ ಇಲ್ಲ. ಈ ಬೆಂಗಳೂರಲ್ಲಿ ರೈತರು ಇವತ್ತು ಕಷ್ಟಪಡ್ತಾರೆ, ಆದ್ರೆ ಅವರು ಕನ್ನಡಕ್ಕೋಸ್ಕರ ಹೋರಾಡ್ತಾರೆ. ಅಲ್ಲೆಲ್ಲ ಅಪ್ಪಟ ಕನ್ನಡಿಗ. ಈ ಬೆಂಗಳೂರಲ್ಲಿ ಬಂದಿರೋರೆಲ್ಲ ಹೊರವಲಯದರು. ಇವತ್ತು ನಾವೇ ಬೀದಿಲಿ ಕೂತಿದೀವೋ, ನಾಳೆ ನಿಮಗೂ ಸಹ ಜಾಗ ಇದ್ದಾಗ ನೀವು ಬೀದಿಲಿ ಕೂತ್ಕೋಬೇಕಾಗುತ್ತೆ. ಹಾಗಾಗಿ ನಮ್ಮ ಕನ್ನಡ ಜಲ ಭಾಷೆಗೋಸ್ಕರ ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿಸಿ ಹೋರಾಟ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ನಮ್ಮ ರಾಜಪ್ಪ ಅವರು ಮಾತಾಡ್ತಾರೆ. ಎಲ್ಲ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಕೃಷ್ಣರ್ಗೆ, ಅಂಬರೀಷಣ್ಣವ್ರಿಗೆ, ಅಂಬರೀಷಣ್ಣವ್ರಿಗೆ, ಶಂಕರ್ ನಾಗವ್ರಿಗೆ, ವಿಷ್ಣುವರ್ಧನವ್ರಿಗೆ, ಎಲ್ಲ ಕನ್ನಡ ಹೋರಾಟಗಾರರಿಗೆ ಸೇರಿಸುತ್ತಾ ನೋಡಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅನ್ನೋದಾಗ ಕರ್ನಾಟಕದಲ್ಲಿ ವಾಣಿಜ್ಯ ಮಾಡಲಿ ಬರ್ತಾನೆ ಇರಲಿಲ್ಲ. ಏನಕ್ಕೆ ಅಂದ್ರೆ ಅವತ್ತು ಸಾಲ ಬಂದಿದ್ರು ಎಲ್ಲರೂ ಜೊತೆಲಿದ್ರು. ಅವತ್ತು ಯಾವ ಸಣ್ಣ ಪುಟ್ಟ ಇವಾಗೆಲ್ಲ ಬ್ಯಾನರ್ ನೋಡ್ತಿದ್ದೀವ, ಎಲ್ಲರೂ ಎಲ್ಲ ಒಂದೊಂದು ಕಡೆ ಮೂಲ ನಿಲ್ತಾರಲ್ಲ. ಇವತ್ತು ಅಂಬರೀಷ್ ಅಣ್ಣ ಇರ್ಬೋದು, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಎಲ್ಲ ಇದಾದ್ಮೇಲೆ ಇವರೆಲ್ಲ ಇವರೆಲ್ಲ ಪರಭಾಷೆಗಳೇ ಹೊರಗಡೆ ಇವರೆಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ಫಿಲಂ ಚೇಂಬರ್ ಅವರಿಗೆ, ಕನ್ನಡ ವಾಣಿಜ್ಯ ಪಂಡಿತರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ನೀವು ಕನ್ನಡಕ್ಕೆ ಆದ್ಯತೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಚೇಂಬರ್ ಅನ್ನೇ ಇಲ್ಲಿಂದ ಎತ್ತಂಗಡಿ ಮಾಡಿಸಬೇಕಾಗುತ್ತೆ. ನಮ್ಮ ಕನ್ನಡಿಗರು ಬಂದು ಚೇಂಬರ್ ಒಳಗಡೆ ಕುತ್ಕೋಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಪ್ರತ್ಯೇಕವಾಗಿ ಕನ್ನಡದ ವಾಣಿಜ್ಯ ಪಂಡಿತರಿಗೆ ಹುಟ್ಟಾಕಬೇಕಾಗುತ್ತೆ. ದಯವಿಟ್ಟು ಇವಾಗ ಎಚ್ಚರಿಕೆ ಖಂಡಿತ ಮಂತ್ರಿಗೆ ನೀವು ನಾಳೆ ಎಲೆಕ್ಷನ್ ಇದೆ, ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಸರಿ ಹೋಗಲಿಲ್ಲ ಅಂದ್ರೆ ನಿಮಗೆ ರಾಜ್ಯ ಅಂತ ಗ್ಯಾರಂಟಿ ಬಿಡಿಸೋದನ್ನೇ. ಕನ್ನಡಿಗರಂತ ಯಾವತ್ತೂ ಕೈ ಕಾಟ್ಕೊಡಲ್ಲ, ಅದನ್ನ ಮಾಡೇ ಮಾಡ್ತಾರೆ. ಇನ್ನೊಂದು ಈ ಬಿಬಿಎಂಪಿ ಅಧಿಕಾರಿಗಳು ನೋಡಿ ಎಷ್ಟು ಕಟ್ಕೋಡ್ ಹಾಕಿದ್ರೆ ಹೈಕೋರ್ಟ್ ಆರ್ಡರ್ ಆಗಿದೆ. ಬ್ಯಾನರ್ಗಳು ಹಾಕೊಂಡು ಕನ್ನಡ ಸುತ್ತ ಕನ್ನಡ ಫೋಟೋ ಹಾಕೊಂಡ್ರೆ ಮತ್ತೆ ಇವರು ಕನ್ನಡದ ಅಭಿಮಾನಿಗಳ ಬಹಳ ಕೆಲಸ ಮಾಡಿದ್ರೆ ಅನಾಚಾರ. ಕನ್ನಡ ಫೋಟೋ ದೊಡ್ಡ ಹಾಕೊಂಡ್ರೆ ಫಸ್ಟ್ ಬಂದು ಬಿಬಿಎಂಪಿ ಅಧಿಕಾರಿಗಳು ಈ ಬ್ಯಾನರ್ಗಳನ್ನ ತೆರವುಗೊಳಿಸಬೇಕು. ಇಲ್ಲಾಂದ್ರೆ ಯಾವ ಬಿಬಿಎಂಪಿ ಅಧಿಕಾರಿಗಳು ಪರ್ಮಿಷನ್ ಕೊಡಿಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು. ಏನ್ರಿ ನಿಮ್ಗೆ ಸರಿಯಾಗಿ ಎಲ್ರಿ ಬರೋದೆ ನೀವು ಮಾನವ ಮರ್ಯಾದೆ ಇದೆಯಾ? ಸರಿ, ಇಷ್ಟು ನೋಡ್ಕೊಂಡು ನೋಡು ಹೈಕೋರ್ಟ್ ಆರ್ಡರ್ ಆಗಿದೆ. ಆದ್ರೂ ಸರ್ ನೀವು ಮುಂದೆ ಕೊಟ್ಟಿರೋ ಕೈ ಬಂದ್ರೆ ಅವ್ರಿಗೂ ನಿಮಗೂ ಏನೋ ಸಮಥಿಂಗ್ ಇರ್ಬೋದು ಅಂತ ನಮ್ಗೆ ಅನಿಸುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಂ ಚೇಂಬರ್ ಅವರು ನೀವು ಎಚ್ಚರಿಸಬೇಕು. ಎಚ್ಚರಿಸಲಿಲ್ಲ ಅಂದ್ರೆ ಮುಂದೆ ಅದು ಗ್ಯಾರಂಟಿ ಮಾತಾಡೋ ಮುಗಿಸ್ತೀನಿ. ಜೈ ಹಿಂದ್ ಬೇಕಾದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳು
ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ನಮಸ್ಕರಿಸುತ್ತಾ, ಯಾಕೆಂದ್ರೆ ನಾವು ಬೆಳಿಗ್ಗೆ ದೇವರಿಗೆ ಪೂಜೆ ಮಾಡಿಸುವಾಗ ಗೊತ್ತಿಲ್ಲ. ಕನ್ನಡಪರ ಹೋರಾಟಗಾರರಿಗೆ ನಮಸ್ಕಾರ ಹೇಳ್ತೀವಿ. ನಾಡು, ನುಡಿ, ಜಲ, ಗಡಿ, ಭಾಷೆ, ರೈತ, ಕಾರ್ಮಿಕ ಎಲ್ಲರ ಪರವಾಗಿ, ಹೆಣ್ಣುಮಕ್ಕಳ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಯಾವ ಪೊಲೀಸ್ನವರು ಅಲ್ಲ, ಯಾವ ರಾಜಕಾರಣಿಗಳು ಅಲ್ಲ, ನಾವು ಕನ್ನಡಪರ ಹೋರಾಟಗಾರ ಅಂತ ಹೇಳ್ತೀವಿ. ಯಾಕೆಂದ್ರೆ ಎಲ್ಲ ತಾವು ಯಾಕೆ ಅಂತಂದ್ರೆ ಪೊಲೀಸ್ ಇಲಾಖೆಗೆ ಅಥವಾ ನ್ಯಾಯ ಹಿಂಸೆಗಳು ಬಂತಾರೆ. ನ್ಯಾಯಯುತವಾಗಿ ಬಹಳಷ್ಟು ಜನ ಇದ್ದಾರೆ, ಅಲ್ಲೂ ಅನ್ಯಾಯ ನಡೀತಾ ಇದೆ. ರಾಜಕಾರಣಿಗಳಂತೂ ಇಲ್ಲವೇ ಇಲ್ಲ, ನ್ಯಾಯನೇ ಇಲ್ಲ. ಒಂಥರ ದಂಧೆ, ಅದು ರಾಜಕೀಯ ದಂಧೆ. ಯಾವನಾದ್ರೂ ಹಣ ಎಂಡ ಹಂಚಿದರೆ ಗೆದ್ದಿರೋದು ನಾನು ಮುಂದುಗಡೆ ಬಂದು ನಿಂತ್ಕೊಂಡ್ಬಿಟ್ಲು ಶರಣಾಗ್ಬಿಟ್ಟು ನನಗೆ ಅಲ್ವಾ. ಭ್ರಷ್ಟರ ಒಂದು ರಾಜ್ಯ ಇದು, ಭ್ರಷ್ಟರು ಹೆಚ್ಚಾಗ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಅಂದ್ರೆ ನಾವೆಲ್ಲ ಚಲನಚಿತ್ರಗಳನ್ನ ನೋಡಿ ಬೆಳೆದವ್ರು ನಾವೆಲ್ಲ. ಮಳೆ ಬಂತು, ಮಳೆ ಯಾವುದು ಬಹಳಷ್ಟು ಹಳೆಯ ಚಲನಚಿತ್ರಗಳನ್ನ ಟೆಂಟ್ನಲ್ಲಿ, ಅದು ಮುಂಭಾಗದಲ್ಲಿ ಗಾಂಧಿ ಕ್ಲಾಸ್ ಅಂತಾರೆ, ನೆಲದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದು, ಸಂಭ್ರಮಿಸ್ತಿದ್ದು, ಹೆಂಗಾದ್ರೂ ಮುಸುಳು ಹೋಗ್ತಿದ್ದು, ದುಡ್ಡು ಕೊಡ್ತಾನೆ ಒಂದೊಂದು ಸಲ ಹೋಗ್ಬಿಟ್ಟಿದ್ದು. ಅಂತಹ ವ್ಯಾಮೋಹ ಕನ್ನಡ ಚಲನಚಿತ್ರ. ಆ ಫೈಟ್ ಎಷ್ಟಿದಲ್ಲ, ಹಾಡುಗಳು ಎಷ್ಟಿದಲ್ಲ, ಅದೆಂಗಿದಲ್ಲ ಇದೆಂಗಿದಲ್ಲ ಅಂತ ಬಂದವ್ರು ನಾವು. ಅದಕ್ಕೆಲ್ಲ ಮುಖ್ಯವಾದ ಒಂದು ಇಲಾಖೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಡಾಕ್ಟರ್ ರಾಜ್ಕುಮಾರ್ ಇರೋ ತನಕನು, ಅಂಬರೀಶ್ ಇರೋ ತನಕನು, ವಿಷ್ಣುವರ್ಧನ್ ಇರೋ ತನಕನು, ಶಂಕರ್ ನಾಗರ್ ಅಂತ ಮೊದಲೇ ಪಾಪ ನಮ್ಮನ್ನ ಬಿಟ್ಟು ಅಗಲಿದ್ರು. ಇವರೆಲ್ಲ ಮೇರು ನಟರು ಇರೋ ತನಕನು ಸಹ ನಾವು ಯಾವತ್ತೂ ಇಲ್ಲಿ ಹೋರಾಟಕ್ಕೆ ಬರಲಿಲ್ಲ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದ್ಗಡೆ ಹೋರಾಟಕ್ಕೆ ಬರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಇವ್ರು ಏನಾರ ತಪ್ಪು ಮಾಡ್ಬಿಟ್ರೆ ಅಲ್ಲೇ ಅವರು ದಂಡಿಸ್ತಿದ್ರು. ಏನ್ ಮಾಡಿದ್ಯಾ, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳ್ತಿದ್ರು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಶಾಮೀಲಾಗ್ಬಿಟ್ಟವ್ರು ಇವರೆಲ್ಲ. ಇವತ್ತಿನ ನಟರು ಶಾಮೀಲಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪಾನ್ ಇಂಡಿಯಾ ಯಾವುದೇ ಪಾನ್ ಇಂಡಿಯಾ ಇಲ್ಲಿ ಕರ್ನಾಟಕವನ್ನ ನೀವು ಈ ಕರ್ನಾಟಕದಲ್ಲಿ ಕನ್ನಡವನ್ನ ಬೆಳೆಸ್ತಾ ಹೋದರು, ನೀವು ರಾಜ್ಯದಲ್ಲೋ ರಾಷ್ಟ್ರದಲ್ಲೋ ಅಥವಾ ವಿದೇಶದಲ್ಲಿ ನಿಮ್ಮ ಹೆಸರು ಮಾತ್ರ ಓಡ್ತಾ ಇದೆ ಬಿಟ್ರೆ ಕನ್ನಡ ಓಡ್ತಾ ಇಲ್ಲ. ಈಗ ನಮ್ಮ ಪುಟ್ಟವರು ಹೇಳಿದ್ರು ಪೇಪರ್ ಅಲ್ಲಿ ಯಾವ್ದು ಮ್ಯಾಥ್ಸ್ ಅಂತ ಅಂದ್ಬಿಟ್ಟು ಒಂದು ಪುಟ ಇದೆ, ಒಂದು ಪುಟ್ಟಲ್ಲಿ ಎಲ್ಲಾದ್ರೂ ಒಂದು ಎರಡು ಅಕ್ಷರ ಕನ್ನಡ ಹಾಕುವ ಅಂತ ಅಂದ್ರೆ ಸುದೀಪುರ ಚಲನಚಿತ್ರ ತೆಗೆದು ಏನ್ ಪ್ರಯತ್ನ ಆಯ್ತು ಸುದೀಪುರ ಗಬ್ಬರ್ ಭಾಷೆ ಅಂತ ಅಂತಿದ್ರು. ನಾನು ಬಿಗ್ ಬಾಸ್ ಬಂದ್ರೆ 12 ದಿನ ಹೋರಾಟ ಮಾಡಿದೆ. ಅಲ್ಲಿ ಸುದೀಪ್ ಧಿಕ್ಕಾರ ಹೇಳ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ನೀವು ವಿದೇಶದಲ್ಲಿ ಬಾವುಟ ಆರಿಸಿದ್ರಿ, ದುಬೈಲಿ ಹೋಗ್ಬಿಟ್ಟು ಯಾವುದೋ ಬಿಲ್ಡಿಂಗ್ ಮೇಲೆ ಬಾವುಟ ಆರಿಸಿದ್ರಿ, ಬಹಳ ಖುಷಿ ಆಯ್ತು. ಇಲ್ಲಿ ಕಚ್ಚಾಡುವಂತ ಶೋ, ಬಿಗ್ ಬಾಸ್ ಶೋ, ಹೊಡೆದಾಡುವಂತ ಶೋ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನಂಗೆ ನಾಚೋ ತರ ತರಬೇತಿ ಕೊಡ್ತಕ್ಕಂತ ಶೋಗೆ ನೀವು ನಿರೂಪರಾಗಿ ಹೋಗಿ ಮಾಡ್ತಾ ಇದ್ರಲ್ಲ. ನಾವು ಇವತ್ತು 12 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ. ಯಾಕೆ ಕನ್ನಡಪರ ಹೋರಾಟಗಾರರನ್ನ ಅಗಲವಾಗಿ ಮಾತಾಡಿರ್ತಕ್ಕಂಥ ಸಂಬರ್ಗಿಯನ್ನ ಹೊರಹಾಕಿ ಬೇರೆ ಮಗನ ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡಿದ್ರೆ ನೀವು ಮೇಲೆ ಕೂತ್ಕೊಂಡಿರ್ತೀವಿ. ಏನಾದ್ರೂ ಹೀರೋಗಳ ಬಗ್ಗೆ ಮಾತಾಡ್ತಾ ಅಂತ ಅಂದ್ರೆ ಅವರ ಚೇಲಗಳು ಮಾತಾಡ್ತಾರೆ. ಈಗ ಮಾತಾಡೋದೇ ಇಲ್ಲ, ಅವರ ಫ್ಯಾನ್ಸ್ಗಳು ಮಾತಾಡ್ತಾರೆ. ಫ್ಯಾನ್ಸ್ಗಳು ಹೆಂಗಿರ್ಬೇಕು, ಒಬ್ಬ ಒಂದು ಇರುವೆ ಮುಂದೆ ಹೋದ್ರೆ ಇರುವೆ ಸಾಲಾಗಿ ಹೆಂಗೆ ಹಿಂದೆ ಕೊಡ್ತಿದೆ, ಒಂದು ಏರ್ ಕಟ್ತೀವಲ್ಲ ಆ ರೀತಿ ಅಲ್ಲ ಹೊರ ಕಡೆ ಜಮೀನು ಉಳ್ಳಿಕ್ಕೆ ಒಂದು ಜೋಡಿ ಎತ್ತು ಮುಂದಕ್ಕೆ ಹೋದ್ರೆ ಅದರ ಹಿಂಭಾಗದಲ್ಲಿ ಎತ್ತುಗಳು ಅಥವಾ ಕಬ್ಬಿನ ಗಾಡಿ ಎತ್ತುಗಳು ಮುಂದೆ ಹೋಗ್ತಾ ಇದ್ರೆ ಸಾಲಾಗಿ ಕಬ್ಬಿನ ಗಾಡಿ ಓಡಿಸ್ಲಿಕ್ಕೆ ಆ ಚಾಲಕನೇ ಇರೋದಿಲ್ಲ, ಹಂಗಾಗಿ ಹಂಗಂಗೆ ಹೋಗ್ತಾ ಇರ್ತಾನೆ. ಅಂತೆಲ್ಲ ನಮ್ಮ ಸಂಪ್ರದಾಯ ಇದೆ. ಇವತ್ತು ಭಾರಿ ಭ್ರಷ್ಟಾಚಾರ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಭಾರಿ ಭ್ರಷ್ಟಾಚಾರ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ? ಕನ್ನಡಕ್ಕೆ ಸ್ಥಾನಮಾನ ಕೊಡ್ತಾ ಇಲ್ಲ, ಕನ್ನಡ ಚಲನಚಿತ್ರಕ್ಕೆ ಸ್ಥಾನಮಾನ ಕೊಡ್ತಾ ಇಲ್ಲ. ಕನ್ನಡ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಿ ಯಾರೋ ಪುಣ್ಯಾತ್ಮರು ಶಾಲಾ ಮಾಡಿ ಒಂದು ಚಲನಚಿತ್ರವನ್ನ ಮಾಡಿ ಅದು ಬಿಡುಗಡೆ ಮಾಡಿಸ್ಬೇಕು ಅಂತ ಅಂದ್ರೆ ಬೋಗರಿಬೇಕು. ನಮ್ಗೆ ದಯಮಾಡಿ ಒಂದು ಆಧಾರವನ್ನು ಪ್ರಾಕ್ಟೀಸ್ ಕೊಡಿ, ನಮ್ಗೊಂದು ಅಷ್ಟು ದಿನ ಅವಕಾಶ ಕೊಡಿ ಅಂತ ಬೋಗರಿಯುವಂತ ಒಂದು ಕೆಲಸ ಆಗ್ತಾ ಇದೆ. ಇದನ್ನು ಯಾರು ಕಂಟ್ರೋಲ್ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ. ಅದು ಚಲನಚಿತ್ರ
ನಟರಿಗಾಗ್ಲಿ, ನಿರ್ಮಾಪಕರಿಗಾಗ್ಲಿ, ಅಥವಾ ಡೈರೆಕ್ಷನ್ ಮಾಡ್ತಕ್ಕಂಥವ್ರಿಗಾಗ್ಲಿ, ಒಬ್ಬ ಸಹ ಕಲಾವಿದನಾಗಿರ್ಲಿ, ಕ್ಯಾಮ್ರಾಮನ್ನಾಗಿರ್ಲಿ, ತಾಂತ್ರಿಕ ವರ್ಗ ಆಗಿರ್ಲಿ, ಯಾರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಯಾರೋ ಇಬ್ರು ಸತ್ಯ ಕುತ್ಕೊಂಡಲ್ಲಿ ಡ್ಯಾಮಲ್ಲಿ 3-5 ಕತೆ ಅಷ್ಟೇನೆ, ಅವ್ರು 2 ದಿನ ತೋರಿಸಿದ್ರು, 3ನೇ ದಿನ ಮುಚ್ಚಾಕಿದ್ರು. ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ಯಾವುದೇ ಒಂದು ಸೇಫ್ಟಿ ಮೆಜರ್ಮೆಂಟ್, ಯಾವುದೇ ಒಂದು ಸುರಕ್ಷಾ ಸಾಧನ ಇಲ್ಲದೆ ಚಲನಚಿತ್ರ ಶೂಟಿಂಗ್ ತೆಗಿಬಾರ್ದು. ನಮ್ಮಂತೆ ಅವ್ರಿಗೂ ಇರ್ತಕ್ಕಂಥದ್ದು ಜೀವ ಎನ್ನುವ ಒಂದು ಮನೋಭಾವ ಇರಲೇಬೇಕು. ಆಮೇಲೆ ಒಂದೊಂದು ನಟರಿಗೂ ಒಂದೊಂದು ತಾತ್ಸಾರ ಮನೋಭಾವ, ತಾರತಮ್ಯದಲ್ಲಿ ನಾವು ಕಡೆ ಬಾರಿ ಇಲ್ಲೇ ಒಂದು ಹೋರಾಟವನ್ನ ಮಾಡಿದ್ದು. ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಪುಣ್ಯ ಸ್ಥಳಕ್ಕೆ ಜಾಗ ಏನು ವಿವಾದಕ್ಕೆ 10 ಗುಂಟೆ ಜಾಗ ಈ ಪಾಲಣ್ಣ ಒಂದು ಸ್ಟುಡಿಯೋದಲ್ಲಿ ವಿವಾದ ಇದೆ. ಆ ವಿವಾದವನ್ನ ಬಗೆಹರಿಸಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಬಂದು ಭಾಗವಹಿಸಬೇಕು, ನೀವು ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕು ಅಂದ್ಬಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ಗೆ ಅನುಕೂಲ ಆಗಲಿ, ಅವರು ಮೇಲ್ಮಟ್ಟದಲ್ಲಿ ಒಬ್ರು ಅವ್ರಿಗೆ ಸೂಕ್ತವಾದ ಸ್ಥಾನಮಾನ ಈ ಒಂದು ರಾಜಧಾನಿಯಲ್ಲಿ ಸಿಗಬೇಕು ಅಂತ ಹೋರಾಟ ಮಾಡಿದ್ರು. ಅದಕ್ಕೆ ಮಕ್ಕಳಿಗೆ ಕೊಟ್ಟವಲ್ಲ ಚಾಂಡಾಲ್ರ, ನೀವೇನಾದ್ರೂ ನಮ್ಗೆ ಹಿಂಬರ ಕೊಟ್ರ ಅಥವಾ ಇದು ಮಾಡಿದೀವಿ ಅಂತ ನಾವು ಹೇಳ್ತೀರಾ? ಕೇವಲ ನಾನೊಂದು ಚಲನಚಿತ್ರ ಬಿಡುಗಡೆ ಆಗಲೇಬಾರ್ದು. ಕಡಿ ಬಡಿ ಸಂಪ್ರದಾಯ ಇರ್ತಕ್ಕಂಥ ಚಲನಚಿತ್ರ ಈ ಒಂದು ಯುವ ಪೀಳಿಗೆಗೆ ಮಾರಕ ಆಗ್ತದೆ. ಇದನ್ನ ಬಿಡುಗಡೆ ಮಾಡಬೇಡಿ. ಬಿಡುಗಡೆ ಏನಾದ್ರು ಮಾಡಿದ್ರೆ ನೀವು ಆ ತುಣುಕನ್ನ ಕಟ್ಟು ಮಾಡಿ ಬಿಡುಗಡೆ ಮಾಡಿ ಅಂತ ಅಂದ್ಬಿಟ್ಟು ಮೆಮೊರಂಡಮ್ ಕೊಟ್ಟು ಸುಮಾರು 4-5 ವರ್ಷಗಳಾಗ್ತಾ ಇದ್ವಿ. ನನಗೆ ಹಿಂಬರ ಕೊಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀರಿ ನೀವು ಅಧ್ಯಕ್ಷರೇ? ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರೇ, ಏನ್ ಕತ್ತ ಕಾಯ್ತಾ ಇದ್ದೀರಾ ನೀವು ಅಂತ ನಾನು ಸ್ಪಷ್ಟವಾದ ಪ್ರಶ್ನೆಯನ್ನ ಮಾಡ್ತೀನಿ. ನಾವೇನಿಲ್ಲ ಕೆಲಸಲ್ವಾ? ನಮ್ಗೆ ಹೆಂಡ್ರು ಮಕ್ಕಳಿಲ್ವಾ? ನಮಗೂ ಹೆಂಡ್ರು ಮಕ್ಕಳವ್ರೆ, ಕೆಲಸ ಅದೇ, ದನ ಕರು ಅದೇ, ಹಸು ಅದೇ, ಕೆಲಸ ಅದೇ, ಕೆಲ್ಸಗಳವೆ ಬಿಟ್ಟು ಬಂದಿದೀವಿ ಅಂತ ಅಂದ್ರೆ ನಾಡು ನುಡಿಯನ್ನ ರಕ್ಷಣೆ ಮಾಡಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ, ಉದ್ಯಮ ಕುಸಿತ ಇದೆ, ಇದರಲ್ಲಿ ಬಡ ಕಲಾವಿದರಿದ್ದಾರೆ. ಇದೊಂದು ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಹೋರಾಟಕ್ಕೆ ನೀವು ಒಂದು ಜವಾಬ್ದಾರಿಯುತವಾದ ಹೇಳಿಕೆ ಆಗಲಿ, ಜವಾಬ್ದಾರಿಯುತವಾದ ಆಮೇಲೆ ನಿರ್ಮಾಪಕರು, ಹಣ ಹಾಕ್ತಕ್ಕಂಥ ನಿರ್ಮಾಪಕರು ಸಾಯ್ತಾ ಇದ್ದಾರೆ. ಮೊನ್ನೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಂಡು ಯಾಕೆ? ಚಲನಚಿತ್ರದಲ್ಲಿ ದುಡ್ಡು ಹಾಕಿ ಲಾಸ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆತ್ಮಹತ್ಯೆ ಮಾಡ್ಕೊಂಡು 2 ದಿನ ಟಿವಿ ನೋಡ್ರು. ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದ್ರು ಮಾಡ್ತಾ ಇದ್ರು? ಯಾಕಪ್ಪ ನೀನು ಆತ್ಮಹತ್ಯೆ ಮಾಡ್ಕೊಂಡೆ? ಎಷ್ಟು ಕೊಡ್ತಾ ಇದ್ದೀನಿ ಸಂಭಾವನೆಯ? ಒಬ್ಬ ಹೀರೋಗೆ ಬೆಲೆ ಎಷ್ಟು? ಒಬ್ಬ ಹೀರೋಯಿನ್ಗೆ ಬೆಲೆ ಎಷ್ಟು? ಕೋಟಿ. ಇವತ್ತೇನೂ ಇರಲಿಲ್ಲ 5 ಲಕ್ಷದಲ್ಲಿ ಒಬ್ಬ ಹೀರೋಗೆ. ಯಾಕೆ 100 ಎಕರೆ ಎಸ್ಟೇಟ್ ಮಾಡ್ತಾನೆ ಅಂತ ಅಂದ್ರೆ ಎಲ್ಲಿ ಲೂಟಿ ಮಾಡ್ತಾವನೆ? ತಂದೆ ಮನರಂಜನೆಗಾಗಿ ಚಲನಚಿತ್ರ ಅಂತೀವಿ ನಾವು ಎಮ್ಮೆನೋ ದನನೋ ಕಾಯ್ಕೊ ಬರ್ತಿದ್ದೆ. ಗುರುವಾರ ಫಿಲಂ ಬರ್ತಿತ್ತು ಅಥವಾ ಭಾನುವಾರ ಫಿಲಂ ಬರ್ತಿತ್ತು. ಯಾವುದೋ ಒಂದು ಮನೇಲಿ ಟಿವಿ ಇರ್ತಿತ್ತು, ಆ ಟಿವಿ ಮುಂದ್ಗಡೆ ನೋಡೋಕೆ ಓಡಬರ್ತಿತ್ತು. ಹಂಗಾಗಿ ಬಂದಿದ್ದೇನೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕದಲ್ಲಿದೆ, ಬೆಂಗಳೂರಲ್ಲಿದೆ. ಇದರ ಕಾರ್ಯವೈಖರಿ ಬಹಳಷ್ಟಿದೆ. ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆ ಉದ್ಯಮಕ್ಕೆ ಸಮಸ್ಯೆ ಆದಾಗ ಇದು ಬಂದು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನಾಳೆ ಚುನಾವಣೆ ನಡೀತಾ ಇದೆ. ಭ್ರಷ್ಟರನ್ನ ಬೀಳಿಸಿ, ಭ್ರಷ್ಟರನ್ನ ಕಿತ್ತೊಗಿರಿ, ಒಳ್ಳೆಯವ್ರನ್ನ ನೀವು ಆಯ್ಕೆ ಮಾಡಬೇಕು. ನಮ್ಗೆ ಒಳ್ಳೆಯ ಮುಖಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಇರ್ಬೋದು, ಒಳ್ಳೆಯದಿರ್ಬೋದು, ಇವರ ಸೇವೆ ನಮ್ಗೆ 1-2 ಮುಖ ಕಂಡ್ರೆ ಇಲ್ಲಿ 6 ಮುಖನೂ ನಮ್ಗೆ ಕಾಣ್ತಾ ಇಲ್ಲ. ಒಂದು ಸೇವೆ ಏನು ನನಗೆ ಗೊತ್ತಿಲ್ಲ. ಸೇವಾ ಮನೋಭಾವ ಇರ್ತಕ್ಕಂಥವ್ರು, ಕನ್ನಡ ಕಟ್ಟುವಂತವರು, ಕನ್ನಡ ಬೆಳೆಸುವಂತವರು, ಉದ್ಯಮನ ಉಳಿಸುವಂತವರು ಇವರಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗಲಿ ಮತ್ತೆ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು ಅಂತ ನಾನು ಎಚ್ಚರಿಕೆ ಸಂದೇಶವನ್ನು ವಾಣಿಜ್ಯ ಮಂಡಳಿಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಗೆ ಜಯರಾಗಲಿ. ಧನ್ಯವಾದಗಳು. ಈಗ ನಮ್ಮ ಕ್ರಾಂತಿರಾಜ್ ಅವರು ಮಾತಾಡಿ, ಒಂದು 2 ಮಾತಾಡಿದ ನಂತರ ಮುತ್ತಿಗೆ ಅಲ್ಲಿ 4 ಜನ ಕೊಡೋಣ ಅವಕಾಶ. ಎಲ್ಲ ಹೋರಾಟ ಬಂಧುಗಳೇ, ಕನ್ನಡ ಪರ ಚಿಂತಕರೇ, ಇವತ್ತು ನಮ್ಮ ಕನ್ನಡ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂಥ ನಟರಾಜ್ ಅವರು ಹಾಗೂ ಬೆಟ್ಸ್ವಾಮಿಗಳವರು, ಎಲ್ಲ ಹೋರಾಟ ಬಂಧುಗಳು ಇವತ್ತು ಈ ಹೋರಾಟನ ಹಮ್ಮಿಕೊಂಡಿದೆ. ಈ ಹೋರಾಟ ಏನು ಹಮ್ಮಿಕೊಂಡಿದೆ ಅಂತಂದರೆ, ಕನ್ನಡವನ್ನು
ಉಳಿಸೋದಿಕ್ಕೆ ಹೋರಾಟ, ಕನ್ನಡವನ್ನು ಉಳಿಸೋದಿಕ್ಕೆ ಹೋರಾಟ ಅಂತಂದ್ರೆ ಇದು ಪ್ರತಿಯೊಬ್ಬನು ದಿನನಿತ್ಯ ಟಿವಿಗಳಲ್ಲಿ ದಿನನಿತ್ಯ ಒಂದು ತಪ್ಪನ್ನು ಇಟ್ಟುವಂಥದ್ದು ನಮಗೆ ಬೇಕಾಗಿದ್ದಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತ ಬಂಗಾರದ ಮನುಷ್ಯ, ಸಾಹಸ ಸಿಂಹಕೃಷ್ಣವರು ನಟಿಸಿರುವಂತ ಚಿತ್ರಗಳು ಎಲ್ಲನೂ ನೋಡಿ ಅವರಂತೆ ನಾವು ಇರಬೇಕು ಅನ್ನೋದು ಒಂದು ಮನೋಭಾವನೆ. ಆ ಮನೋಭಾವನೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅವರು ಬಿಟ್ಟೋದಂತ ಕೊಡುಗೆಗಳು, ಅವರು ಬಿಟ್ಟೋದಂತ ಹಾವಭಾವಗಳನ್ನ ನಾವು ಅರಿಸಿಕೊಂಡು ನಾವು ನಿಜವಾಗಲೂ ಕನ್ನಡ ಪ್ರೇಮಿಯಾಗಿ ಬದುಕಬೇಕು ಅಂತ ನಮ್ಮಲ್ಲಿದೆ. ಆದ್ರೆ ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋ ಹೆಸರಿಗೆ ಕಳಂಕ ತರುವಂತ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಇದೇ ಒಂದು 6 ತಿಂಗಳ ಹಿಂದೆ ನಟರಾಜರ ನೇತೃತ್ವದಲ್ಲಿ ಶಾಸನ ವಿಷ್ಣುವರ್ಧನ ಸ್ಮಾರಕ ಬೇಕು ಅಂತ ನಮ್ಮ ಹೋರಾಟ ಇತ್ತು. ಅದು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಇವತ್ತು ನಮ್ಮ ಬೆಡ್ಸ್ವಾಮಿಯವರು ಹೇಳ್ತಾ ಇದ್ರು, ಎಲ್ಲರೂ ಇದೆ, ನಮಗೂ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ನಾವು ಹೋರಾಟ ಮಾಡೋದು ಏನಕ್ಕೆಂದ್ರೆ ಕನ್ನಡನ ಉಳಿಸೋದಕ್ಕೆ, ಆ ಕನ್ನಡನ ಉಳಿಸೋದಕ್ಕೆ ತಾವು ಕರುಣೆ ತೋರಿಸ್ವಾಮಿ ತಮ್ಮಂತ ಎಲೆಕ್ಷನ್ ಅಲ್ಲಿ ಗೆದ್ದಿ ಬಂದು ಕುರ್ಚಿನಲ್ಲಿ ಕುತ್ಕೊಂಡು ಜಾಂಡ ಹೊಡ್ಕೊಂಡು ತಾವು ಪಿಕ್ಚರ್ಗಳಿಗೆ ಕಮಿಷನ್ ತಗೊಂಡಿರೋದಲ್ಲ, ಕನ್ನಡದ ಬಗ್ಗೆ ಚಿಂತೆ ಇರಲಿ. ದೊಡ್ಡವರು ಆ ಚೇರ್ಮನ್ ಕುತ್ಕೊಂಡಿದ್ದಾರೆ. ಸುರೇಶ್ ಅವರೇ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇತ್ತು ಅಂದ್ರೆ ಕೂಡಲೇ ಪರಭಾಷಿಕರ ಚಿತ್ರವನ್ನು ಖಂಡಿಸಿ ಅದನ್ನು ನಿಲ್ಲಿಸಬೇಕು ಅಂತ ನನ್ನ ಹೋರಾಟದ ಬಂಧುಗಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನೇ ಕೆಲಸ ಇದ್ರು ಈ ತರ ಕನ್ನಡಕ್ಕೆ ದನಿ ಎತ್ತು ಅಂತ ನಮ್ಮೆಲ್ಲ ಹೋರಾಟ ಬಂಧುಗಳಿಗೆ ನನ್ನ ಧನ್ಯವಾದಗಳು.